ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರ್ವಾನ್. ನನ್ನ ಹೆಸರು ಸ್ಫೂರ್ತಿ. ವಾರದ ಕತೆ ಕೌನ ಜೊತೆ ಸ್ವಾಗತ. ವೆರಿ ಗುಡ್, ವೆರಿ ಗುಡ್. ಸುಸ್ತು ರೆಡಿ ಎಂತ ಬಾಕ್ಸ್ ಅಪ್ಪೆ ಬೈ ಹಾರ್ಟ್ ಮಾಡ್ಬಿಟ್ಟಿದ್ಯಾ? ಗಿರ್ವಾನ್ ಹಾ ಅತ್ತೆ ಏನು ಗಿರ್ವಾನ್ ಹಾ ಅತ್ತೆ. ಜುಲೈ 28 ಟ್ಯೂಸ್ಡೇ ನನ್ನ ಫ್ರೆಂಡ್ ಇಲ್ಲೊಂದು ಜಿಮ್ಗೆ ಹೋಗ್ತಿದ್ದಾನಂತೆ. ಲೈಕ್ ನಮ್ಮ ಮನೆ ಹತ್ರನೇ ಇರೋದು. ಅಲ್ಲಿಗೆ ಹೋಗ್ಬಿಟ್ಟು ಜಿಮ್ ಹೇಗಿದೆ ಅಂತ ನಾನು ನೋಡ್ಕೊ ಬರ್ತೀನಿ. ಆ್ಯಂಡ್ ಹೊಸ ಫೋನ್ ನಾನು ಸೆಟ್ ಮಾಡಿ ಆಯಿತು ಎಲ್ಲ ನೋಡಿ ನೋಡಿ. ಬಟ್ ಇವಾಗಲೇ ರೆಕಾರ್ಡ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಇದಕ್ಕೆ ಸ್ಕ್ರೀನ್ ಪ್ರೊಟೆಕ್ಷನ್ ಮತ್ತು ಕೇಸು ಯಾವುದು ನಾನು ಆರ್ಡರ್ ಮಾಡಿಲ್ಲ. ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಪ್ರೈಸ್ ಇದೆ. ಸೊ ನಾನೇನು ಡಿಸೈಡ್ ಮಾಡ್ಕೊಂಡೆ ಅಂದರೆ ಚೈನಾಗೆ ವಾಪಸ್ ಹೋಗ್ಬಿಟ್ಟು ಪಿಂಗ್ದೋದು ಎಲ್ಲ ತಾಬಾವು ಯಾವುದಾದ್ರೂ ಒಂದು ಆ್ಯಪಲ್ಲಿ ಇದಕ್ಕೆ ಕೇಸು ಮತ್ತು ಪ್ರೊಟೆಕ್ಷನ್ ಸ್ಕ್ರೀನ್ ಗಾರ್ಡ್, ಫ್ರಂಟ್ ಇದಕ್ಕೆ ಮಾತ್ರ ಸ್ಕ್ರೀನ್ ಗಾರ್ಡ್ ಆರ್ಡರ್ ಮಾಡಿ ಕೇಸ್ ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಚೈನಾದಲ್ಲಿ ಇದಕ್ಕೆ ಸ್ಟ್ಯಾಂಡ್ ಕೂಡ ಸಿಗುತ್ತೆ, ಲೈಕ್ ಟ್ರೈಪಾಡ್ ಸ್ಟ್ಯಾಂಡ್. ಚೈನಾಗೆ ಹೋಗ್ಬಿಟ್ಟು ತೊಗೊತೀನಿ ಇದೆಲ್ಲ. ಇಲ್ಲಿ ಇಂಡಿಯಾದಲ್ಲಿ ನೋಡಿದ್ರೆ ಅದಕ್ಕೆ 10 ಟೈಮ್ಸ್ ಜಾಸ್ತಿ ಪ್ರೈಸ್ ಇದೆ. ಅಲ್ಲಿವರೆಗೂ ಈ ಫೋನ್ನ ನಾನು ಹುಷಾರಾಗಿ ಕಾಪಾಡ್ಕೊಂಡಿರಬೇಕು. ಅದಕ್ಕೆ ಇದರಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಈ ನನ್ನ ಇನ್ನೊಂದು ಫೋನ್ ಇದೆ ಅಲ್ಲ, ಇಂಡಿಯನ್ ಫೋನ್, ಇದು ನಮ್ಮ ಅಪ್ಪಗೆ ಕೊಟ್ಬಿಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಅಪ್ಪಗೆ ನಾನು ಪ್ರೀವಿಯಸ್ಲಿ ಕೂಡ ನಾನು ಹಳೆ ಫೋನೇ ಕೊಟ್ಟಿದ್ದೆ. ಸ್ಕ್ರೀನ್ ಮೇಲೆ ಶ್ಯಾಡೋಸ್ ಎಲ್ಲ ಬಂದುಬಿಟ್ಟಿದೆ. ಸೊ ಈ ಫೋನು ಲಾಸ್ಟ್ ಇಯರೇ ತೊಗೊಂಡಿದ್ದು. ನಾನು ಇದನ್ನು 1.5 ಮಂತ್ ಯೂಸ್ ಮಾಡಿದ್ದೀನಿ ನಾನು ಅಷ್ಟೇ. ಸೊ ಇದೂ ಹೊಸ ಫೋನೇ, ನಾನೇ ತೊಗೊಂಡಿದ್ದು ಇದನ್ನು ಇಂಡಿಯಾದಲ್ಲಿ ಯೂಸ್ ಮಾಡೋಣ ಅಂತ. ಬಟ್ ಇದನ್ನು ನಾನು ಇಂಡಿಯಾದಲ್ಲಿ ಇಲ್ವೇ ಇಲ್ಲ ನಾನು. ಅದಕ್ಕೆ ಇದನ್ನು ನಾನು ಅಪ್ಪಗೆ ಕೊಡ್ತಾ ಇದ್ದೀನಿ. ನಮ್ಮ ಅಪ್ಪ ಗ್ಯಾಲಕ್ಸಿ ಫೋನ್ ಕೊಟ್ಬಿಡಮ್ಮ ನನಗೆ ಅಂದರು. ಅಪ್ಪ ನನಗೆ ಬೇಕಪ್ಪ ಕಂಟೆಂಟ್ ಕ್ರಿಯೇಷನ್ಗೆ ಅಂತ ಹೇಳಿದೆ. ಓಕೆ, ಇವಾಗ ಯಾವುದೇ ತಡ ಮಾಡ್ತೀರಾ, ಬನ್ನಿ ಹೋಗೋಣ. ನೋಡಿ, ಇದೇ ಟೀ ಬಾರ್ ಫಿಟ್ನೆಸ್ ಅಂತೆ. ಇಲ್ಲಿಗೆ ಜಾಯ್ನ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀನಿ 1 ಮಂತ್ಗೆ. ನಾನು ಹಿಂಗೆ ತೋರಿಸ್ತೀನಿ. ಈ ನನ್ನ ತಮ್ಮನೇ ನನಗೆ ರೆಕಮೆಂಡ್ ಮಾಡಿದ್ದು. ಇವ್ನು ಹೋಗ್ತಾನಂತೆ ಡೈಲಿ, ಅದಕ್ಕೆ ಇವಾಗ ಇವನ್ನ ಕರ್ಕೊಂಡು ಹೋಗ್ತೀನಿ ಡೈಲಿ. ಬರಬೇಕು. ಎಲ್ಲೋ ಚಿಕನ್ ಅಂಗಡಿ ತೋರಿಸ್ತಿದ್ದಾನಂತೆ. ಚಿಕನ್ನು ಚೆನ್ನಾಗಿದೆ ಅಂತೆ. ಎಲ್ಲೋ ಬಾರ್ಬೆಕ್ಯೂ ಚಿಕನ್ನ ಇದೆ ನೋಡಿ. ಬಾರ್ಬೆಕ್ಯೂ ಚಿಕನ್ ಅಂಗಡಿ ಯಾವುದೋ ಚಿಕ್ಕ ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬಾರ್ಬೆಕ್ಯೂ ಮಾಡ್ತಿದ್ದಾರೆ. ಏನೋ ಇನ್ನು ಸಖತ್ತಾಗಿದೆ ಅಂತ ಹೇಳ್ತಿದ್ದ. ಇದು ಮಲಾಯ್ ಚಿಕನ್, ಇದು ಲೆಮನ್ ಚಿಕನ್. ಅಲ್ಲಿ ಅಷ್ಟು ತಿನ್ಕೊಂಡು ಬಂದೆ, ಬಟ್ ಸ್ಟಿಲ್ ನನ್ನ ಮೊಮ್ಮ ಮಾಡಿ ತಿನ್ಬೇಕಂತ ಅನಿಸ್ತಾ ಇದೆ. ಏನಮ್ಮ ಇದು? ಟೊಮೆಟೊ ಸಾಂಬಾರಂತೆ. ಇದು ಬೆಂಡೆಕಾಯಿ ಪಲ್ಯ, ಇದು ಬೆಂಡೆಕಾಯಿ ಸಾಂಬಾರು. ಯಾವ ಥರ ಮಾಡಿದೆಯಾ ಸಾಂಬಾರು? ಅಂದರೆ ಹುಳಿನ ಚಿಕನ್ ಸಾಂಬಾರು, ಮಸಾಲೆ ಸಾಂಬಾರು. ಮತ್ತು ಇದು ನನ್ನ ಅಳಿಯ ಇನ್ನೂ ಮಲ್ಕೊಂಡಿದ್ದಾನೆ, ಎಬ್ಸ್ಬೇಕಂತೆ ಅವನ್ನ ಎಬ್ಸೋ ಪ್ರೊಸೆಸ್ ತೋರಿಸ್ತೀನಿ ರೀ ನಿಮಗೆ. ಗಿರ್ವಾನ್ ಟೈಮ್ ಇಲ್ಲ ಯಾಡಕ್ಕೆ లేరా ఏమిటికి? ఏయ్ టైం అయ్యా, లేరా. లేరా ಆಯಾ ಪೊಂಕೋಪೋ ಬಾಯ್. ಹಿಂಗೆ ಅವನು ಎದ್ದೋಳೋಕೆ ಬಾಧೆ ಅವನಿಗೆ. ಇಲ್ಲಿ ಗಿರ್ವಾನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಅವಳ ತಂಗಿ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಪಿಕ್ಕೊಂಡವಾ ఏ అది అన్నయ్య, అది బుక్. నేను చెప్పినట్లే చేస్తుంది. ನಮ್ಮಮ್ಮ ಇದು ನಂದು ಒಂದು ಗುರ್ತಕ್ಕಂತ ಇಟ್ಕೊಂಡಿದ್ದೆ 4th ಸ್ಟ್ಯಾಂಡರ್ಡಲ್ಲಿ ಡ್ರೆಸ್ಸು, ಅಂದರೆ ಲೆಹೆಂಗಾ ಥರ. ಅದರಲ್ಲಿ ಬ್ಯಾಗ್ ಹೊಲ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹೊಲ್ಕೊಂಡಿದ್ದಾರೆ. ಇದು ಹಿಂಗೂ ಇಟ್ಕೋಬೋದಂತೆ. ಮತ್ತು ಇಲ್ಲಿ ಪಾಕೆಟು ಇದೆ ನೋಡಿ. ಇದನ್ನೊಳಗಡೆ ಹಾಕ್ಬಿಟ್ಟು ಇದನ್ನ ಹಿಂಗೂ ಹಾಕ್ಕೋಬೋದಂತೆ. ಹಿಂಗೆ ನೋಡಿದ್ರಾ, ಮಲ್ಟಿ ಟ್ಯಾಲೆಂಟೆಡ್ ಸುವರ್ಣಮ್ಮ. ಬ್ಯಾಗ್ ಮಾಡೆಲ್ ಮಾಡಮ್ಮ, ಇಟ್ಕೊಂಡು ತೋರಿಸು ಚೆನ್ನಾಗಿ. ಹಿಂಗೆಲ್ಲ ತೋರಿಸಿ, ಹಿಂಗೆ ಡಿಸೈನಾಗಿ ಇಟ್ಕೋ. ಜುಲೈ 29 ವೆನೆಸ್ಡೇ ಜಿಮ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ನನ್ನ ಫ್ರೆಂಡ್ / ತಮ್ಮ ಅಂತ ಹೇಳ್ತಿದ್ದಲ್ಲ ಕಮಲೇಶ್,
ಅವನು ಆಫೀಸ್ಗೆ ಹೋಗಿದ್ದಾನಂತೆ. ಅವನು ಬರೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಅವ್ನು ಇದ್ದಿದ್ದಕ್ಕೆ ಹೆಲ್ಪ್ ಆಯಿತು, ತುಂಬಾ ಹೆಲ್ಪ್ ಆಯಿತು. ಬಿಕಾಸ್ ನನಗೆ ಇಲ್ಲಿ ಇಂಡಿಯಾದಲ್ಲಿ ಜಿಮ್ಗೆ ಒಬ್ಬಳೇ ಹೋಗ್ಬೇಕಂದ್ರೆ ಒಂಥರ ಆಕ್ವರ್ಡ್ ಫೀಲ್ ಆಗುತ್ತೆ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್. ಬಟ್ ಚೈನಾದಲ್ಲಾದರೆ ನಂಗೆ ಯಾರೂ ಗೊತ್ತಿಲ್ಲ, ಅಕ್ಕಪಕ್ಕದವ್ರು ಯಾರೂ ನನಗೆ ಪರಿಚಯ ಇಲ್ಲ. ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ಬರ್ತಿದ್ದೆ ಜಿಮ್ನ. ಬಟ್ ಇಲ್ಲಿ ಲೈಕ್ ಏರಿಯಲ್ಲೇ ಇರೋದ್ರಿಂದ ನಂಗೆ ಒಂಥರ ಮುಜುಗರ. ಅವನಿದ್ರೆ ನನಗೆ ನಂಗೆ ಗೊತ್ತಿರೋರು ಒಬ್ರು ಇದಾರಲ್ಲ ಅಂತ ಸಮಾಧಾನ ಆಗುತ್ತೆ. ಅವ್ನು ಬರೋವರೆಗೂ ನಾನು ಏನು ಮಾಡ್ತಿದ್ದೆ ಅಂದರೆ ಮಿಸ್ಟ್ರಿ ಗಿಫ್ಟ್ಸ್ನ ಸಾರ್ಟ್ ಮಾಡ್ತಿದ್ದೆ. ನಿಮಗೆ ತೋರಿಸ್ತೀನಿ, ಲೈಕ್ ಬ್ಯಾಗ್ಸ್ನ ಮಾತ್ರ ತೋರಿಸ್ತೀನಿ, ಒಳಗಡೆ ಏನಿದೆ ಅಂತ ನಾನು ತೋರಿಸಲ್ಲ. ಈ ಬ್ಯಾಗಲ್ಲಿ ಮಿಸ್ಟ್ರಿ ಗಿಫ್ಟ್ಸ್ ಇದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಇಟ್, ಬಟ್ ಇವಾಗಲೇ ತೋರಿಸಲ್ಲ. ಈ ಬ್ಯಾಗಲ್ಲೂ ಕೂಡ ಮಿಸ್ಟ್ರಿ ಗಿಫ್ಟ್ಸ್ ಇದೆ, ಇವಾಗಲೇ ತೋರಿಸಲ್ಲ. ಇದನ್ನು ಕೂಡ ತೋರಿಸಲ್ಲ, ಬಟ್ ಐ ಥಿಂಕ್ ಯು ಕ್ಯಾನ್ ಫಿಗರ್ ಇಟ್ ಔಟ್ ಇಫ್ ಇಟ್ಸ್ ಲೈಕ್ ದಿಸ್. ಇಷ್ಟ ತೋರಿಸೋದು ನಾನು. ಇದರಲ್ಲಿರೋದೆಲ್ಲ ನಿಮಗೆ ಕಾಣಿಸಲ್ಲ, ಬಟ್ ಇದರಲ್ಲಿದೆ, ಆಮೇಲೆ ಇದರಲ್ಲಿದೆ, ಆಮೇಲೆ ಇದರಲ್ಲಿದೆ, ಆಮೇಲೆ ಇದರಲ್ಲಿದೆ, ಆಮೇಲೆ ಇದರಲ್ಲಿದೆ. ಯಾವಾಗ ಅನೌನ್ಸ್ ಮಾಡ್ತೀನಿ ಅಂದರೆ ನಾನು ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಶುಕ್ರವಾರ ಇಲ್ಲ ಶನಿವಾರ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಕಸಿನ್ ಅಕ್ಕ ಬಂದಿದ್ದಾರೆ. ಸೊ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ನಮ್ಮ ಚಿಕ್ಕಮ್ಮ ಫ್ಯಾಮಿಲಿ ಜೊತೆ ಅಂತ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮಮ್ಮ, ಚಿಕ್ಕಮ್ಮ, ನನ್ನ ಕಸಿನ್ನು, ಇಬ್ಬರು ಕಸಿನ್ ಬರ್ತಿದ್ದಾರೆ, ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲರೂ ಇರ್ತಾರೆ. ಲಕ್ಕಿ ನೋಡ್ಕೊಳ್ಳಿ, ನನ್ನ ಮಾತು ಹೆಂಗೆ ಕೇಳುತ್ತಂತ. ಲಕ್ಕಿ ಕೂಕೋ. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. ಲಕ್ಕಿ ಸ್ಟೇ, ಲಕ್ಕಿ ಸ್ಟೇ, ಲಕ್ಕಿ ಸ್ಟೇ. ರೈಡ ರೈಡ ಗುಡ್. ಮಿನ್ ರೈಡ 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 ಗುಡ್ ಬಾಯ್. ನೋಡಿದ್ರಾ ನನ್ನ ಮಾತು ಹಿಂಗೆ ಕೇಳುತ್ತಿದ್ದು. ಜುಲೈ 30 ಥರ್ಸ್ಡೇ. ಇವತ್ತು ನಾನು ಬ್ಯಾಕ್ ಮತ್ತು ಆರ್ಮ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ, ಎರಡು ಕಂಬೈಂಡ್ ಆಗಿ. ನಮ್ಮ ಚಿಕ್ಕ ಪಾಪುಗೆ ಜ್ವರ ಬಂದುಬಿಟ್ಟಿದೆ. ಅದಕ್ಕೆ ನಮ್ಮ ಅಣ್ಣ ಗಾಡೀಲಿ ಕರ್ಕೊಂಡು ಹೋಗಿದ್ದಾನೆ ಪಾಪುನ. ಗಾಡಿ ಇಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಜಿಮ್ಮಿಗೆ. ಇಲ್ಲಿಂದ ನನಗೊಂದು 10-15 ನಿಮಿಷ ಆಗುತ್ತೆ ಜಿಮ್ಗೆ ಹೋಗೋದಕ್ಕೆ. ನಮ್ಮ ಲಕ್ಕಿ ಹಿಂಗೆ ಹಿಡ್ಕೊಂಡ್ಬಿಟ್ಟು ನನ್ನ ಕೈನ. ಅಯ್ಯೋ ಪಚ್ಬಿಟ್ಟ. ನಮ್ಮಮ್ಮ ನೋಡ್ರೆ ಬೈತಾರೆ ಇದನ್ನು. ನಮ್ಮಮ್ಮ ಏನಮ್ಮ ಮಾಡ್ತಿದ್ಯಾ? ವಡೆ ಕಾಯಿಸ್ತಾ ಇದೆಯಾ? ವಡೆ ಬೇಯಿಸ್ತಾ ಇದೆಯಾ? ವಡೆ ಏನು ಮಾಡ್ತಾ ಇದೆಯಾ? ಕಲ್ಸ್ಕೊತಾ ಇದ್ದಾರೆ, ಟೊಮೆಟೊ ರಸಕ್ಕೆ ಕಲ್ಸ್ಕೊತಾ ಇದ್ದಾರೆ. ಇದನ್ನ ಈ ತರ ಮಾಡ್ಕೊಬೇಕು. ಆಯ್ತು. ಇದನ್ನ ಶೋಧಿಸ್ಕೊಬೇಕು. ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಆಮೇಲೆ ಚಿಲ್ಲಿ, ಆಮೇಲೆ ಶುಂಠಿ ಹಾಕ್ಬೇಕು. ಶುಂಠಿ ಏನು ಮಾಡೋದಿಕ್ಕೆ? ರಸಂ. ಓ, ಇದು ರಸ ಮಾಡೋದಿಕ್ಕ ಇದೆಲ್ಲ? ಇದು ವಡೆ ಮಾಡೋದಿಕ್ಕೆ ತಾನೆ? ನುಗ್ಗೆ ಸೊಪ್ಪು ಪಲ್ಯ ಮಾಡೋದು. ಓ, ನುಗ್ಗೆ ಸೊಪ್ಪು ಪಲ್ಯ ಮಾಡೋದಕ್ಕಂತೆ. ನಮ್ಮಮ್ಮ ಯಾರೋ ಮೂರನೇ ವ್ಯಕ್ತಿ ಕೇಳಿಸ್ಕೊಂಡ್ಬಿಡ್ತಾರೆ ಅನ್ನೋ ಥರ ಮಾತಾಡ್ತಿದ್ದಾರೆ. ಎಷ್ಟು ಮೆತ್ತಗೆ, ಪಕ್ಕದಲ್ಲಿರೋರ್ಗೂ ಕೇಳಿಸಲ್ಲ. ಏನೋ ಶುಂಠಿನೂ ಹಾಕ್ಬೇಕಂತೆ ಅದಕ್ಕೆ. ತುರ್ದಾಕ್ಬೇಕು. ಸ್ವಲ್ಪ ತುರ್ಬಿಂಡಮ್ಮ. ಇದು ಡಿನ್ನರ್ಗೆ, ಇವತ್ತು ರಾತ್ರಿ ಡಿನ್ನರ್ಗೆ. ಇದು ಪಲ್ಯ. ಇದೆಲ್ಲ ನಮ್ಮಪ್ಪ ಕಟ್ ಮಾಡಿದ್ದು. ನಮ್ಮಪ್ಪ ಕಟ್ಟಿಂಗ್ ಕೆಲಸ, ನಮ್ಮಮ್ಮ ಕುಕ್ಕಿಂಗ್ ಕೆಲಸ. ಇದು ಬೋಂಡನಾ ವಡೆನಾ? ಇದು ವಡೆ. ಅಲ್ಲಿ ನೋಡಿ ನಮ್ಮಮ್ಮ. ಇದು ಸ್ವಲ್ಪ ಮಿಕ್ಕಿದ್ದು ಮಾಡಿದ್ದು ಸ್ವಲ್ಪ ಇತ್ತು. ಅಮ್ಮ, ನೀನು ಮಾತಾಡೋದು ಪಕ್ಕದಲ್ಲಿರೋರ್ಗೂ ಕೇಳಿಸಲ್ಲ. ನೆನ್ನೆ ಮಾಡಿದ್ರು ವಡೆ ಮಾಡಿ ಮಿಕ್ಕಿರೋದನ್ನ ಇವತ್ತು ಮಾಡ್ತಿದ್ದಾರೆ. ಇದು ಬೋಂಡ ಮಾಡೋದಕ್ಕಂತೆ. ನಾನು ಇದು ವಡೆಗೆ ಅಂದ್ಕೊಂಡೆ. ಇದು ಆಲೂಗಡ್ಡೆ ಪಲ್ಯ ಬೋಂಡ, ಆಲೂಗಡ್ಡೆ ಬೋಂಡ ಮಾಡ್ತಿದ್ದಾರೆ. ಇದು ಏನಂತಾರೆ ಅದನ್ನು? ಅಮ್ಮ ಅದು ಮುಯ್ಯಮ್ಮ ಸೊಳ್ಳೊಸ್ತಿ ಏನಂತಾರೆ? ಲೆಫ್ಟ್ ಓವರ್ ಅಂತಾರಲ್ಲ. ಸೊ ನೆನ್ನೆ ಮಾಡಿ ಲೆಫ್ಟ್ ಓವರ್ ಇರೋದನ್ನ ಇವತ್ತು ಜಸ್ಟ್ ನೆಂಚ್ಕೊಳೋದಕ್ಕೆ ಮಾಡ್ತಿದ್ದಾರೆ ಅಷ್ಟೇ. ನಮ್ಮಮ್ಮ ವಾಯ್ಸು ಮಿಕ್ಕಿದ ಟೈಮಲ್ಲಿ ಊರಿಗೆ ಕೇಳಿಸುತ್ತೆ. ಇವಾಗ ನೋಡಿ ಪಕ್ಕದಲ್ಲಿರೋರ್ಗೂ ಕೇಳಿಸಲ್ಲ, ಅಷ್ಟು ಮೆತ್ತಗೆ ಮಾತಾಡ್ತಿದ್ರು. ನನಗೆ ಕೇಳಿಸ್ತಿಲ್ಲ. ಪಲ್ಯ ಈ ಥರ ಮಾಡಿಬಿಟ್ಟು ಈ ಥರ ರೋಲ್ ಮಾಡಿ ಈ ಥರ ಬೋಂಡ ಮಾಡೋದು. ಓಕೆ, ಇಲ್ಲಿ ಆವಾಗಲಿಂದ ಕಾಯಿಸೋಕಿಟ್ಟಿದ್ಯಾ ನೋಡು. ಈ ಕೋಕೋನಟ್ ಆಯಿಲ್ ಅಂತ ಹಾಕೋದು. ಇದು ಅನ್ರಿಫೈನ್ಡ್ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್. ಆಮೇಲೆ ಇದು ಮಸ್ಟರ್ಡ್ ಆಯಿಲ್. ಇದು ಕೂಡ ಕೋಲ್ಡ್ ಪ್ರೆಸ್ ಮಸ್ಟರ್ಡ್ ಆಯಿಲ್. ಮಸ್ಟರ್ಡ್ ಆಯಿಲ್, ಕೋಕೋನಟ್ ಆಯಿಲ್ ಯೂಸ್ ಮಾಡೋದು.
ಕುಕ್ಕಿಂಗ್ಗೆ ನಮ್ಮ ಮನೇಲಿ ಸನ್ಫ್ಲವರ್ ಆಯಿಲ್ ಆ್ಯಕ್ಚುಲಿ ಯೂಸ್ ಮಾಡಲ್ಲ. ಇವಾಗ ನಾವು ಕಂಪ್ಲೀಟಾಗಿ ಮಸ್ಟರ್ಡ್ ಮತ್ತು ಕೋಕೋನಟ್ಗೆ ಶಿಫ್ಟ್ ಮಾಡಿದ್ದೀವಿ. ನಾನು ಪ್ರೀಮಿಯಮ್ ಅಪ್ಪ, ನಾನು ಚೈನಾದಲ್ಲಿ ಆಲಿವ್ ಆಯಿಲೇ ಯೂಸ್ ಮಾಡೋದು. ನೆಕ್ಸ್ಟ್ ನಾನು ಅವಕಾಡೋ ಆಯಿಲ್ ಯೂಸ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನೋಡಿ ವಡೆ, ನೀವು ಈ ಕಡೆ ಸೊಪ್ಪಿ ನೋಡಿ ವಡೆ, ಕಡಲೆಬೇಳೆ ವಡೆ. ನಾನು ಜಿಮ್ಮಿಂದ ಸ್ಟ್ರೈಟಾಗಿ ಹಂಗೆ ಬಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಥರ ಇರೋದು. ಡೋಂಟ್ ಜಡ್ಜ್ ಮೀ. ನುಗ್ಗೆ ಸೊಪ್ಪು ಪಲ್ಯ. ಅಯ್ಯ ನಮ್ಮಮ್ಮ ಹಿಂಗನ್ನೋ ಅಭ್ಯಾಸ ನಮ್ಮಮ್ಮನಿಗೆ. ಆ ನೀರು ಎಗರ್ತು ಇದ್ರೊಳಗಡೆ ಸ್ವಲ್ಪ, ಅದಕ್ಕೆ. ಇದು ನುಗ್ಗೆ ಸೊಪ್ಪು ಪಲ್ಯಗೆ ಈ ಥರ ಬೇಯಿಸ್ಕೊಂಡಿದ್ದಾರೆ ನುಗ್ಗೆ ಸೊಪ್ಪನ್ನ. ನಂಬ್ತಿರೋ ಬಿಡ್ತಿರೋ, ನಂಗೆ ನುಗ್ಗೆ ಸೊಪ್ಪು ಪಲ್ಯ ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ನಮ್ಮಮ್ಮ ಮಾಡೋದು. ಸೊ ಇಲ್ಲಿ ನಮ್ಮ ಗಾರ್ಡನಲ್ಲೇ ನುಗ್ಗೆ ಮರ ಇದೆ, ನುಗ್ಗೆಕಾಯಿ ಮರ ಇದೆ. ಫ್ರೆಶ್ಶಾಗಿ ಕಿತ್ಕೊಬಂದ್ಬಿಟ್ಟು ಮಾಡ್ತಿದ್ದಾರೆ ನಮ್ಮಮ್ಮ. ಎಲ್ಲ ಬಿಡಿಸೋದೆಲ್ಲ ನಮ್ಮಪ್ಪ ಕೆಲಸ, ಕಟ್ ಮಾಡೋದು ನಮ್ಮಪ್ಪ ಕೆಲಸ, ಮಾಡೋದು ನಮ್ಮಮ್ಮ ಕೆಲಸ. ಏಮ್ಮ ಆಶ್ರಮ ಪೋಲೆದಾ? ಇವತ್ತು ಗುರುವಾರ ಯಾವುದೋ ಓಂ ಶಾಂತಿ ಆಶ್ರಮ ಅಂತ, ಅಲ್ಲಿಗೆ ಹೋಗ್ತಾರೆ. ಇವತ್ತು ಹೋಗಿಲ್ಲ ನೋಡಿ. ಯಾಕಮ್ಮ? ಯಾಲಮ್ಮ ಪೋಲೆದು? ನಾಚಿಕೆ ಯಾಕೆ? ಓ, ನಮ್ಮ ಅಣ್ಣನ ಮಗಳಿಗೆ ಮೈ ಹುಷಾರಿಲ್ಲ, ಜ್ವರ ಬಂದುಬಿಟ್ಟಿದೆ ನಿನ್ನೆಯಿಂದ, ಅದಕ್ಕೆ ಅವಳು ಇದ್ದಾಳಂತ ನಮ್ಮಮ್ಮ ಹೋಗಿಲ್ಲ. ಇಲ್ಲಾಂದರೆ ಪ್ರತಿ ಗುರುವಾರ ಯಾವುದೋ ಓಂ ಶಾಂತಿ ಆಶ್ರಮ ಅಂತ, ಅಲ್ಲಿಗೆ ಹೋಗ್ತಾರೆ. ನನಗೆ ಅವ್ರ ಮೇಲೆ ಇರೋ ಒಪಿನಿಯನ್ ಕೇಳಿಬಿಟ್ರೆ ನೀವು ನೋಡಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ನಮ್ಮಮ್ಮಗೆ, ಬಂದ್ಬಿಡುತ್ತೆ ಹಂಗೆ ಹಿಂಗೆ ಓಂ ಶಾಂತಿ ಅಂದ್ಬಿಟ್ರೆ ಸಾಕು ನಮ್ಮಮ್ಮಗೆ ಇಲ್ಲಿ ಬರುತ್ತೆ. ನೋಡಿ ಓಂ ಶಾಂತಿ ಅವ್ರು ಇದ್ದಾರಲ್ಲ, ಅವರು ನೋಡಿ ಅಲ್ಲಿ ನೋಡಿ, ರಸಕ್ಕೇನೋ ಬೆಳ್ಳುಳ್ಳಿ ಜಜ್ಕೊತಾ ಇದ್ದಾರೆ ನಮ್ಮಮ್ಮ. ಅಮ್ಮ, ನನ್ನ ಹತ್ರನೂ ಈ ಥರ ಕಲ್ಲಿದೆ ಚೈನಾ ಅಲ್ಲಿ, ಅದೇ ಚಿಕ್ಕದು. ಇದು ಎಲ್ಲ ಒಟ್ಟಿಗೆ ಹಾಕೋದು ಒಗ್ಗರಣೆಗೆ. ಶುಂಠಿ ಯಾರು ಹಾಕ್ತಾರೆ ಇದು ರಸಾಗೆ? ಶುಂಠಿ ಹಾಕ್ಬೇಕು. ಹೊಸದಾಗಿ ಏನೋ ಮಾಡ್ತಿದ್ರು ನಮ್ಮಪ್ಪ ನಮ್ಮಮ್ಮ. ಶುಂಠಿ ಓಡಿಸ್ತೀವಿ, ನಿನ್ನ ಮುಂದ್ರಲ್ಲೇ ನೆನೆಸ್ತಾ ಉಂಡ್ಲದು. ಶುಂಠಿ ಎಲ್ಲ ಬಾಗಿರ್ತದೆ, ಶುಂಠಿ ಹಾಕ್ತಾರೆ ಬಾಗಿ. ಓಕೆ, ನಮ್ಮಮ್ಮ ಏನೋ ಶುಂಠಿ ಹಾಕ್ತಾರಂತೆ ಮುಂಚೆಯಿಂದ. ನಾನು ಮಾಡೋ ರಸದಲ್ಲಿ ಇದು ಹಾಕಲ್ಲ. ಪೆಪ್ಪರ್ ಪೌಡರ್, ಹಸಿಮೆಣಸಿನ್ಕಾಯಿ, ಶುಂಠಿ, ಟೊಮೆಟೊ, ಹುಣಸೆ ಹಣ್ಣು, ಇದು ಜ್ಯೂಸ್ ಮಾಡ್ಕೊಂಡು ಶೋಧಿಸ್ಕೊಬೇಕು. ಜ್ಯೂಸ್ ಅಲ್ಲ, ಚೆನ್ನಾಗಿ ಹಿಂಡ್ಕೋಬೇಕು ಅದನ್ನು, ಜ್ಯೂಸ್ ಅಂತ ಶೋಧಿಸ್ಕೊಬೇಕು, ಫಿಲ್ಟರ್ ಮಾಡ್ಕೊಬೇಕು. ಹಂಗೆ ಹೇಳಿ. ಮತ್ತೆ ಬೆಳ್ಳುಳ್ಳಿ ಕಬಾಬ್ ಏನೋ ಗೊಣಗ್ತಾ ಇದ್ದಾರೆ ನಮ್ಮಮ್ಮ. ಮೂರನೇ ವ್ಯಕ್ತಿಗೆ ಕೇಳಿಸ್ಬಾರ್ದಲ್ಲ, ಅಷ್ಟು ಚಿಕ್ಕದಾಗಿ ಗೊಣಗ್ತಾ ಇದ್ದಾರೆ, ನನಗೂ ಕೇಳಿಸಲ್ಲ. ಮಾಡ್ಬಿಡಿ, ಆಶೀರ್ವಾದ ಎಲ್ಲರಿಗೂ ಹೋಗ್ಲಿ. ಇದೇನಿದು? ಯಾಕೆ ಹಿಂಗೆ ಮಾಡಿದ್ ನೀನು? ರೇಜ್ ಬೇಟ್ ಮಾಡ್ತೀನಿ ನಮ್ಮಮ್ಮನ್ ಯಾವಾಗಲೂ. ನಮ್ಮಮ್ಮನ ಅರ್ಧ ಕೋಪ ತರಿಸೋದೆ ನಾನು. ಚಿಕ್ಕದಕ್ಕೂ ಕೋಪ ತರಿಸ್ತೀನಿ ನಾನು. ಫಿಲ್ಟರ್ ಮಾಡಿ ನೀರು ಕುಡಿಯಕ್ಕೆ ಕೊಡ್ತಾರೆ ಅಪ್ಪಗೆ. ಈ ನುಗ್ಗೆ ಸೊಪ್ಪಿದೆ ಅಲ್ಲ, ನುಗ್ಗೆ ಸೊಪ್ಪು ಬಾಯ್ಲ್ ಮಾಡಿರೋದು, ಅದನ್ನ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಅದ್ರಲ್ಲಿ ನೀರಿದೆ ಅಲ್ಲ, ಅದನ್ನ ನಮ್ಮ ಅಪ್ಪನ ಕೊಡ್ತಾರಂತೆ ಕುಡಿಯೋದಕ್ಕೆ. ಶುಗರ್ಗೆ ಒಳ್ಳೇದಂತೆ ಅದೇನು. ಯೋರ್ಸಪ್ರಿ ಅವನಾ ಇಷ್ಟು ಮೇಲೆ ಎತ್ತಿ ಹಾಲು ತಣ್ಣಗೆ ಮಾಡ್ಕೊಂಡು ಇವನಿಗೆ ಕುಡ್ಸೋದಕ್ಕೆ. ನೀಕೆ ಪಾಲು ಕುಡಿಯೋರನ್ನ ತಪ್ಪಿಯಲ್ನಾ? ಆಮಿಟ್ಗೆ ಎನ್ನಕ್ತಾನೆ ನೋಡಿ. ಕುಡಿಯೋ, ಹಾಲು ಕುಡಿಯೋ. ನಮ್ಮಮ್ಮಂದು ಇವಾಗ ರೀಲ್ಸ್ ಟೈಮ್. ಇವಾಗ ಇಟ್ಕೊಂಡ್ಬಿಡ್ತಾರೆ ಫೋನು, ಮಲಗಿದ್ರು ಕೂಡ ರೀಲ್ಸ್ ಪ್ಲೇ ಆಗ್ತಾ ಇರುತ್ತೆ. ನಾವಪ್ಪ ಕಂಪ್ಲೇಂಟ್ ಮಾಡ್ತಾರೆ ಯಾವಾಗ್ಲೂ. ಹೆಂಗೆ ನೋಡ್ತಾರೆ ನೋಡಿ. ಗಿರ್ವಾನ್ ನೀ ಲಾಯ್ ಗೋಲಾಯ್ ನೀ ಗಿರ್ವಾನ್ ನೀ ಗೋಲಾಯ್ ಖಾಯ್ ದಿಯರ್ ಗೋಲಾಯ್. ಅವ್ನು ಕನ್ಫ್ಯೂಸ್ ಆಗೋಯ್ತು ಅವನಿಗೆ. ಗೋಲಾಯ್ ಗಿರ್ವಾನ್, ಹೇ ಗಿರ್ವಾನ್ ಗೋಲಾಯ್ ನೀ ಖಾಯ್ ದಿಯರ್. ಕನ್ನಡ ಕಾದ್ರೆ ಅದೇ ತಮಿಳು. ನಮ್ಮಪ್ಪ ನೋಡಿ ಕೋಪ ಬಂದ್ರೆ ಹೇಳ್ಕೊಂಡು ಕುಡಿಸ್ಬಿಡ್ತಾರೆ. ಅದು ಯಾವ ಗ್ಯಾಪಲ್ಲಿ ಸೀರೆ ಹೋಗಿ ಚೇಂಜ್ ಮಾಡ್ಕೊಬಂದ್ಬಿಟ್ರು ನಮ್ಮಮ್ಮ. ನೈಟಿ ಹಾಕೊಂಡು ವಾಕಿಂಗ್ ಮಾಡ್ತಿದ್ದಾರೆ. ಜುಲೈ 31 ಫ್ರೈಡೇ. ಇಲ್ಲಿ ಗಿರ್ವಾನು ನನ್ನ ಹಳೆ ವಿಡಿಯೋನ ನೋಡ್ತಾ ಇದ್ದಾನೆ, ದೀಪಾವಳಿ ವಿಡಿಯೋ. ಅವನು ಎಷ್ಟು ಚಿಕ್ಕದಾಗಿದ್ದಾನೆ ನೋಡಿ, ಅವನು ಎಷ್ಟು ಕ್ಯೂಟ್ ಆಗಿದ್ದಾನೆ. ಇಂತ ಕ್ಯೂಟ್
ಎಲ್ಲರಿಗೂ ದೀಪಾವಳಿ ಹಬ್ಬದ ಎಂತ ಕ್ಯೂಟ್ ಗೊಂಡವ್ ಸುಡ್ರಾ ಇನ್ ಸ್ಕೂಲಿಂದ ಇವಾಗ ಬಂದ್ಬಿಟ್ಟು ಸ್ಕೂಲಲ್ಲಿ ನೀನು ಯಾಕೆ ನಗ್ತಿದ್ದೆ ಹೇಳು? ಏನೋ ಜೋರಾಗಿ ನಗ್ತಿದ್ದೆಲ್ಲ, ಯಾಕೆ? ಏನೋ ಸ್ಕೂಲಲ್ಲಿ ಜೋರಾಗಿ ನಗ್ಬಿಟ್ನಂತೆ, ಯಾಕೆ? ರೀಸನ್ ಹೇಳು, ಎಲ್ಲರೂ ಕೇಳ್ಬೇಕಂತೆ, ನೀನು ಯಾಕೆ ನಗ್ದೆ ಹೇಳೋ? ಏಯ್ ಕೀಳ್ಬಿಡ್ತೀನಿ ನೋಡ್ಕೊ. ನಿಮ್ಮನೇಳು ಹುಡುಗರಿದ್ರೆ ಇದೇ ಥರ ಆಡ್ತಾರೇನೋ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ 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 ನೋಡಿ, ಇಲ್ಲಿ ಪಾಪುದು ಜೋಳಿಗೆ ಕಟ್ಟಿದಾರಲ್ಲ ಅದರಲ್ಲಿ ಆಡ್ತಿದ್ದಾನೆ. ನಾನಿವಾಗ ಸೋಲೋ ಡೇಟ್ಗೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ಒಬ್ಬಳೇ ಹೊರಗಡೆ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರ್ತೀನಿ. ಐ ಕಾಂಟ್ ಕಾಲ್ ಇಟ್ ಸೋಲೋ ಡೇಟ್ ಟೆಕ್ನಿಕಲಿ ಬಿಕಾಸ್ ನಾನು ಹೋಗ್ತಿರೋದು ಒಂದು ಕೆಲಸದ ಮೇಲೆ, ಬಟ್ ಐ ಮೇಕ್ ಇಟ್ ಅ ಸೋಲೋ ಡೇಟ್ ಬಿಕಾಸ್ ಹೇಗಿದ್ರೂ ಒಬ್ಬಳೇ ಹೋಗ್ತಾ ಇದ್ದೀನಿ. ಕೆಲಸ ಮಾಡಿ ಮುಗಿಸ್ಕೊಂಡು ಮನೆಗೆ ಬರೋ ಬದಲು ಐ ಮೆಂಟ್ ಟು ಸೇ ನನಗೆ ಜಿಮ್ಗೆ ಹಾಕ್ಕೊಳೋಕ್ಕೆ ಬಟ್ಟೆ ಇಲ್ಲ, ಅದನ್ನು ನಾನು ಹೋಗ್ಬಿಟ್ಟು ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀನಿ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ. ಅದೇ ದೊಡ್ಡ ಕೆಲಸ ಅಲ್ಲ, ಬಟ್ ಸ್ಟಿಲ್ ಟು ಮೇಕ್ ಫುಲ್ ಯೂಸ್ ಆಫ್ ಇಟ್. ನಾನು ವೆಂಕಟೇಶ್ವರ ಗಾರ್ಮೆಂಟ್ಸ್, ನಾನು ಹೋಗ್ತಿರೋದು HSR ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ. ಸೊ ಆಬ್ವಿಯಸ್ಲಿ HSRಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದೆ, ಕೆಫೇಸ್ ಇದೆ, ಕ್ಯೂಟ್ ಕೆಫೇಸ್ ಇದೆ. ಸೊ ಯಾವುದಾದ್ರೂ ಒಂದು ಕೆಫೆಗೆ ಹೋಗ್ಬಿಟ್ಟು ಕೂತ್ಕೊಂಡು ನಂದು ಎಡಿಟಿಂಗ್ ಕೆಲಸ ಇದೆ, ನನ್ನ ಬ್ರ್ಯಾಂಡ್ ರಿಲೇಟೆಡ್ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡಿಬಿಟ್ಟು ನಾನು ಮನೆಗೆ ವಾಪಸ್ ಬರ್ತೀನಿ. ಈಗ ನಾನು HSRಲ್ಲಿ ಯಾವುದೋ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಹೊಸ ಫೋನ್ ಅಲ್ಲಿ ಕೆಲವೊಂದು ಶೂಟ್ಸ್ ಮಾಡಬೇಕಾಗಿತ್ತು, ಸೊ ಅದನ್ನು ಕೂಡ ಮಾಡಿಕೊಂಡೆ. ಆ್ಯಂಡ್ HSRಲ್ಲಿ ಕೆಲವೊಂದು ರೋಡ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಂಗೆ ತುಂಬ ಇಷ್ಟ. ಸೊ ಇವಾಗ ಅದನ್ನು ರೆಕಾರ್ಡ್ ಮಾಡಿಕೊಂಡು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗ್ತೀನಿ. ಬ್ರೌನಿ ಅಂಗಡಿಯಲ್ಲಿ ನಾನು ಬ್ರೌನಿ ಮತ್ತು ಐಸ್ ಕ್ರೀಮ್ ಜೊತೆಗೆ ಕಪ್ ಕೇಕ್ ತಿಂದೆ. ಈ ಕಡೆ ಬಂದೆ, ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದೆ ಅಲ್ಲ, ಫೋನ್ ರಿಗಾರ್ಡಿಂಗ್ ಅದ್ರದ್ದು ಕೆಲಸ ಮುಗಿಸ್ದೆ. ಪೋಸ್ಟ್ ಮಾಡಬೇಕಾಗಿತ್ತು ಕ್ಯಾರಸೋನ್ಗೆ, ಸೊ ಅದನ್ನು ರೆಕಾರ್ಡ್ ಮಾಡ್ತಿದ್ದೆ. ಆ ಕೆಲಸ ಮುಗೀತು, ಬ್ರ್ಯಾಂಡ್ ರಿಲೇಟೆಡ್ ಕೆಲಸ ಮುಗೀತು, ನನ್ನ ಶಾಪಿಂಗ್ ಮುಗೀತು. ಮನೆಗೆ ಹೋಗ್ಬಿಟ್ಟು ಯಾವ್ಯಾವ ಟಾಪ್ಸ್ ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕಾರ್ನರ್ಗೆ ಹೋಗ್ಬಿಟ್ಟು ನಾನು ಕ್ಯಾಬ್ ಬುಕ್ ಮಾಡ್ಕೊತೀನಿ. ಟಾಕೀಸಲ್ಲಿ ಸೇಲ್ ನಡೀತಿದೆ, ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ. ಒಂದೇ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಇದರಲ್ಲಿದೆ. ಇದನ್ನು ಟ್ರೈ ಮಾಡ್ತೀನಿ, ಇಷ್ಟ ಆಗಿಲ್ಲ ಅಂದರೆ ಇಟ್ಬಿಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂದ್ರೆ ಇಲ್ಲಿ ನನಗೆ ಪ್ಯಾಂಟ್ಸ್ ತುಂಬ ಇಷ್ಟ ಆಯಿತು. ಲೈಕ್ ನೀವು ನೋಡ್ಬೋದು, ಆ್ಯಂಡ್ ವೆರಿ ರೀಸನಬಲ್ ಪ್ರೈಸ್. ನೋಡಿ, ಇದು 999 ಅಂತೆ. ನೋಡಿ ಎಷ್ಟೊಂದು ಕಲರ್ಸ್ ಇದೆ. ಸೊ ಇಲ್ಲಿ ಬಾಟಮ್ಸ್ ನನಗೆ ರೀಸನಬಲ್ ಅನಿಸ್ತು, ಬಟ್ ಟಾಪ್ಸ್ ಸ್ವಲ್ಪ ಓವರ್ ಪ್ರೈಸ್ಡ್ ಅನಿಸ್ತು. ಯಾ, ಸೊ ಇವಾಗ ಒಂದು ಪ್ಯಾಂಟ್ನ ಸೆಲೆಕ್ಟ್ ಮಾಡ್ತೀನಿ, ನೋಡ್ತೀನಿ, ಟ್ರೈ ಮಾಡ್ತೀನಿ ನನ್ನ ಸೈಜ್ ಇದೆಯೋ ಇಲ್ವೋ. ಈ ಡ್ರೆಸ್ ನೋಡಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಬೂಟ್ ಲೆಗ್ ಪ್ಯಾಂಟ್, ಲೈಕ್ ಬೆಲ್ ಬಾಟಮ್ ಪ್ಯಾಂಟ್ ಅಂತಾರಲ್ಲ ಅದೇ ಥರದ್ದು. ಐ ಆಮ್ ನಾಟ್ ಲೈಕಿಂಗ್ ದ್ಯಾಟ್ ಮಚ್, ಸೊ ನೋಡೋಣ, ಆಪ್ಷನ್ ಆಗಿ ಇಟ್ಕೊಂಡಿರ್ತೀನಿ. ಈ ಪ್ಯಾಂಟ್ ಏನೋ ಮಿಸ್ ಹೊಡಿತಾ ಇದೆ ಪ್ಯಾಂಟಲ್ಲಿ. ಸಮಥಿಂಗ್ ಇಸ್ ನಾಟ್ ರೈಟ್ ಅಬೌಟ್ ಇಟ್. ಸೊ ಐ ಡೋಂಟ್ ನೋ, ಐ ಥಿಂಕ್ ಐ ನಾಟ್ ಬೈ ಇಟ್. ನಂಗೊಂಥರ ಇಷ್ಟ ಆಗ್ತಿಲ್ಲ. ಇದು ಯೋಚನೆ ಮಾಡೋದೇ ಬೇಡ. ಇಲ್ಲಿ ನೋಡಿ ಮೇಲಕ್ಕಿದೆ. ಸೊ ಐ ಆಮ್ ನಾಟ್ ಬೈಯಿಂಗ್ ದಿಸ್. ನಾನು ಬಂದರೆ ಸಾಕು, ನಾನೇ ಅಲ್ಲ, ನಮ್ಮ ಮನೆಯವ್ರು ಯಾರೇ ಬಂದರು ನೋಡಿ ಓಡೋದ ಅಲ್ಲಿ ಏನೋ ಮಾಡೋದಕ್ಕೆ. ಏಯ್ ಲಕ್ಕಿ ಕುಕ್ಕಿ, ಇಡ್ರೈಡ ಈ ಪಕ್ರ ಲಕ್ಕಿ ನೋಡಿ ಇವನು. ಲಕ್ಕಿ ಹೊಸ್ನಿ ಉಂಡು ನೋಡಿ. ಇದು ಓರಿಯೋ ಇದು ಓರಿಯೋರ ಅಣ್ಣ. ಇದು ಭಯ ಪಡುತ್ತೆ. ಓರಿಯೋರ ಅಣ್ಣ, ಇದು ಓರಿಯೋರ ಅಮ್ಮ. ಈ ಅಮ್ಮನಿಗೆ ಮನುಷ್ಯರಂದ್ರೆ ಭಯ, ಇವನಿಗೂ ಅಷ್ಟೇ ಮನುಷ್ಯರಂದ್ರೆ ಭಯ. ನೋಡಿ ಹೆಂಗೋಗ್ತಾನೆ. ಬಟ್ ಈ ಓರಿಯೋಗೆ ಭಯ ಇಲ್ಲ. ಓರಿಯೋ ಇಲ್ಲೇ ಕುತ್ಕೊಂಡಿರ್ತಾಳೆ. ಇವನಿಗೆ
ಹೊಟ್ಟೆ ಡಿನ್ನರ್ ಮುಗಿಸ್ಕೊಬಂದ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ. ವರ್ಕೌಟು 1 ಮಂತ್ ಆದಮೇಲೆ ಮಾಡ್ತಾಯಿದ್ದೀನಲ್ಲ, ಲೈಕ್ 1 ಮಂತ್ ಗ್ಯಾಪ್ ಆಗೋಯ್ತು. ಸೊ ನನ್ನ ಮಸಲ್ಸ್ಗೆ ಸರಿಯಾಗಿ ಕೆಲಸ ಕೊಟ್ಟಿರಲಿಲ್ಲ. ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಕ್ಕೆ ನನ್ನ ಮಸಲ್ಸ್ ಕ್ರ್ಯಾಂಪ್ ಆಗಿದೆ, ಲೈಕ್ ಪೋಸ್ಟ್ ವರ್ಕೌಟ್ ಕ್ರ್ಯಾಂಪ್ಸ್. ಎನಿವೇಸ್, ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋದು ಲಾಸ್ಟ್ ಸೆಗ್ಮೆಂಟ್ಗೆ ಬರೋಣ. ಅದು ಏನಂದ್ರೆ ಕಮೆಂಟ್ ಸೆಕ್ಷನ್ ಇಂದ 5 ಜನಕ್ಕೆ ಶೌಟ್ ಔಟ್. ಇವತ್ತಿನ ವಿಡಿಯೋದಲ್ಲಿ ಆ 5 ಜನ ಯಾರ್ಯಾರು ಅಂದ್ರೆ ಅರ್ಪಿತಾ 1419, ಐಶ್ವರ್ಯ ಪಂಚಾಂಗಮತ್, ಹೆಸರನ್ನ ತಪ್ಪು ಪ್ರೊನೌನ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ವೀರಬಸಯ್ಯ MPM 2993, ಕುಮಾರಸ್ವಾಮಿ 1607, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕಾವ್ಯ 7387. ಕಮೆಂಟ್ ಮುಖಾಂತರ ನಿಮ್ಮ ಸಪೋರ್ಟ್ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರ್ಯಾರು ಕಮೆಂಟ್ ಮಾಡಿದರೆ ನಾನು ಶೌಟ್ ಔಟ್ ಕೊಡ್ಲಿಲ್ವೋ ಅವ್ರು ನನ್ನ ದಯವಿಟ್ಟು ಕ್ಷಮಿಸಿ, ಬಟ್ ನಿಮ್ಮ ಕಮೆಂಟ್ಸ್ನ ನಾನು ಓದಿರ್ತೀನಿ. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ನಿಮ್ಮ ಹತ್ರ ಒಂದು ಹಂಚ್ಕೋಬೇಕು, ಬಟ್ ವಿಡಿಯೋ ಕೊನೆ ತನಕ ಯಾರು ನೋಡ್ತಾರಂತ ನನಗೆ ಗೊತ್ತಿಲ್ಲ, ಬಟ್ ಹೇಳೋದನ್ನ ಹೇಳ್ತಾ ಇದ್ದೀನಿ. ಅದು ಏನಂದರೆ ಐ ಅಗ್ರೀ, ನಾನು ಲಾಂಗ್ ಬ್ರೇಕ್ ತೊಗೊಂಡೆ, ಅದರಿಂದ ಫಾಲೋವರ್ಸ್ ಕಮ್ಮಿ ಆದರು. ಬಟ್ ಐ ಹ್ಯಾವ್ ರೀಸ್ಟಾರ್ಟೆಡ್, ಆಯಿತಾ. ನಿಮಗೆ ಕಂಟೆಂಟ್ನ ಕೊಡ್ತಾ ಇದ್ದೀನಿ. ನನ್ನ ಲೈಫ್ ಡೇ ಟು ಡೇ ಏನಿದೆ, ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ ಆಗಿರಲಿ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಲೈಕ್ ಐ ಹ್ಯಾವ್ ಬಿನ್ ಪುಟ್ಟಿಂಗ್ ಎಫರ್ಟ್ಸ್, ಬಟ್ ಸ್ಟಿಲ್ ನನಗೆ ಫಾಲೋವರ್ಸು ಇನ್ಕ್ರೀಸ್ ಆಗ್ತಿಲ್ಲ, ಲೈಕ್ ಡಿಕ್ರೀಸ್ ಆಗ್ತಿದೆ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್. ನಂಗೆ ಏನಕ್ಕಂತ ಅರ್ಥ ಆಗ್ತಿಲ್ಲ. ಐ ಆಮ್ ಲಿಟ್ರಲಿ ನಾಟ್ ಏಬಲ್ ಟು ಅನಲೈಸ್ ಇಟ್. ನನಗೆ ನಿಮ್ಮ ಸಹಾಯ ಬೇಕಾಗಿದೆ. ಲೈಕ್ ಆ್ಯಸ್ ಆಡಿಯನ್ಸ್ ನಿಮ್ಮನ್ನು ಕೇಳೋದೇನೆಂದರೆ, ನನ್ನ ಕಂಟೆಂಟಲ್ಲಿ ಏನು ಕೊರತೆ ಇದೆ, ಲೈಕ್ ಏನು ಅನಿಸ್ತಿದೆ ದಟ್ ಏನೋ ಕಮ್ಮಿ, ಅದು ಏನು ಇಂಪ್ರೂವ್ ಆಗಬೇಕು, ಏನೋ ಮಿಸ್ ಹೊಡಿತಿದೆ, ಏನೋ ಇಂಪ್ರೂವ್ ಆಗಬೇಕು ಅನ್ನೋದನ್ನು ನನಗೆ ಕಾಣಿಸ್ತಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಿಮಗೇನಾದರೂ ಆ ಥರ ಲೈಕ್ ಗೊತ್ತಿದ್ರೆ ಏನು ಮಿಸ್ ಹೊಡಿತಿದೆ ನನ್ನ ಚಾನಲಲ್ಲಿ, ಅಥವಾ ಏನು ನಾನು ಇಂಪ್ರೂವ್ ಮಾಡ್ಕೋಬೇಕು, ಎಲ್ಲಿ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ನನಗೆ ದಯವಿಟ್ಟು ತಿಳಿಸಿ. ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಅನಲೈಸ್ ಇಟ್ ಬೈ ಮೈ ಓನ್. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಬೇಕು ಅಂತ ನನಗೆ ಇದೆ, ಸೊ ದ್ಯಾಟ್ ಐ ಕ್ಯಾನ್ ಇಂಪ್ರೂವ್ ಆ್ಯಂಡ್ ಗಿವ್ ಯು ದ ಬೆಸ್ಟ್ ಕಂಟೆಂಟ್ ಪಾಸಿಬಲ್. ಆಬ್ವಿಯಸ್ಲಿ ಇವಾಗ ಇಂಡಿಯಾದಲ್ಲಿ ಇರೋದ್ರಿಂದ ಜಾಸ್ತಿ ಟೈಮ್ ನಾನು ಮನೇಲಿ ಇರ್ತೀನಿ, ಇಲ್ಲಾಂದರೆ ಇವಾಗ ಜಿಮ್ ಸೇರ್ಕೊಂಡಿದ್ದೀನಿ, ಜಿಮ್ಗೆ ಹೋಗ್ತೀನಿ, ಇಲ್ಲ ರಿಸರ್ಚ್ ಕೆಲಸ ಮಾಡ್ತಿರ್ತೀನಿ, ಇದೇ ರಿಪೀಟ್, ಇಲ್ಲಾಂದರೆ ಮಧ್ಯದಲ್ಲಿ ಆಚೆ ಹೋಗ್ತೀನಿ. ನನ್ನ ಲೈಫ್ ಇರೋದು ಸದ್ಯಕ್ಕೆ ಫಾರ್ 2 more years ನನ್ನ ಲೈಫ್ ಇರೋದು ಚೈನಾದಲ್ಲಿ. ಐ ವಿಲ್ ಪೋಸ್ಟ್ ಮೈ ಚೈನಾ ಲೈಫ್ ಸ್ಟೈಲ್ ವ್ಲಾಗ್ಸ್. ಬಟ್ ನನಗೆ ಆದ್ರೂ ಚೈನಾದಲ್ಲಿ ಇದ್ರೂ ಕೂಡ, ನಾನು ಪೋಸ್ಟ್ ಮಾಡ್ತಿದ್ರು ಕೂಡ ಐ ಆಮ್ ನಾಟ್ ಏಬಲ್ ಟು ಸಿ ಗ್ರೋತ್. ಫಾಲೋವರ್ಸ್ ಅನ್ಫಾಲೋ ಮಾಡ್ತಿದ್ದಾರೆ, ಅದು ಏನಕ್ಕಂತ ನಂಗೆ ಅರ್ಥ ಆಗ್ತಿಲ್ಲ. ಲೈಕ್ I'm literally lost here. I mean, it's not only Instagram. I've also noticed in YouTube-ಅಲ್ಲೂ ನೋಟಿಸ್ ಮಾಡಿದ್ದೀನಿ. ಫೇಸ್ಬುಕ್ ಒಂದೇ ಜಾಗ, ಇಟ್ಸ್ ಐದರ್ ಸ್ಟಾಗ್ನೆಂಟ್ ಆರ್ ಇಟ್ ವಿಲ್ ಗ್ರೋ. ಎಲ್ಲೋ ಒಂದು 3-4 ಫಾಲೋವರ್ಸ್ ಕಮ್ಮಿ ಆಗ್ತಾರೆ. ಬಟ್ ಅದು ಬಿಟ್ಟರೆ ಇಷ್ಟು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಅಡ್ರೆಸ್ ಮಾಡಿರ್ತೀನಿ, ಅಂದರೆ ನೆಕ್ಸ್ಟ್ ವಾರದ ಕತೆ ಕವನ ಜೊತೆಯಲ್ಲಿ ಸ್ಟಾರ್ಟಿಂಗಲ್ಲೇ ಅಡ್ರೆಸ್ ಮಾಡಿರ್ತೀನಿ. ಬಿಕಾಸ್ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾನು ಮಾಡ್ತಿರೋದೇ ಕಂಟೆಂಟ್ ನಿಮಗೋಸ್ಕರ. ಲೈಕ್ ಚೈನಾ ಲೈಫ್ ಸ್ಟೈಲ್ ಆಗಿರಲಿ, ಇಂಡಿಯಾ ಲೈಫ್ ಸ್ಟೈಲ್ ಆಗಿರಲಿ, ನಿಮ್ಗೊಂದು ಕಂಟೆಂಟ್ ಡೆಲಿವರ್ ಮಾಡಬೇಕಂತ ನಾನು ವೀಡಿಯೋಸ್ ಮಾಡ್ತಿರೋದು. ಸೊ ದಯವಿಟ್ಟು ಅದೇನಂತ ನನಗೆ ಈ ಕಮೆಂಟ್ಸಲ್ಲಿ ತಿಳಿಸಿ. ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇದೇ ಥರ ಕಂಟೆಂಟ್ ಇನ್ನೂ ನೋಡ್ತಾ ಇರಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು, ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ ಓದ್ತಾ ಇರ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ 5 ಜನಕ್ಕೆ ಶೌಟ್ ಔಟ್ ಕೊಡ್ತೀನಿ. ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸೈ ಜಿಯನ್.